ಈಗ ಧಾರ್ಮಿಕ ಕ್ಷೇತ್ರಗಳನ್ನ ನಾವು ಕಮರ್ಷಿಯಲ್ ಇಲ್ಲ ಅಂತ ನೋಡಿದ್ರೆ ತುಂಬಾ ಕಷ್ಟ, ತುಂಬಾ ರೇರ್. VIP ಎಂಟ್ರಿ ಮಾಡಲ್ಲ ಅಂತೀರಿ, ಟಿಕೆಟ್ ಇಲ್ಲ, ಅದಕ್ಕೆ ಯಾವ್ದೇ ಟಿಕೆಟ್ ಕೊಟ್ಟು ಹೋಗ್ಬಾರ್ದು ಅಂತ. ಯಾಕೆ ಈ ನಿರ್ಧಾರ? ಕೋಟಿ ವೃಕ್ಷ ಆಂದೋಲನ ಅಂತಂದ್ರೆ ನಮ್ಮಲ್ಲಿ ಇರೋ ಉದ್ದೇಶ, ಈ ಮಳೆ ಆದ್ರೆ ರೈತನಿಗೆ ಬೆಳೆ ಆದಿ ಆಯ್ತದೆ, ರೈತನಿಗೆ ಬೆಳೆ ಆದ್ರೆ ಸರ್ಕಾರಕ್ಕೆ ಸಾಲ ಕೊಡ್ತಾನೆ ರೈತನೇ. ಸಾವನ್ನ ಎಂಥ ಡಾಕ್ಟ್ರುಗಳು ಬಂದು ನೀವು ನಿಂದ್ರು ನಿಲ್ಸಕ್ಕೆ ಸಾವು ತಡಿಯೋಕ್ಕಾಗಲ್ಲ. ಹಸುವನ್ನ ಎಷ್ಟೇ ಜನ ಬಂದು ನಿಂತ್ಕೊಂಡ್ರು ಹಸುವಿನ ಮುಂದೆ ಮತ್ತೊಂದು ವೇದನೆ ಯಾವುದೂ ಅಲ್ಲ. ಓಕೆ, ಈ ಕೋಟಿ ವೃಕ್ಷ ಒಂದು ಆಂದೋಲನ ಶುರುವಾಗಿದೆ, ಅದು ಯಾವ ರೀತಿಯಾಗಿ ಇದನ್ನ ಮಾಡ್ತಿದ್ದೀರಿ? ಕೋಟಿ ವೃಕ್ಷ ಆಂದೋಲನ ಅಂತಂದ್ರೆ ನಮ್ಮಲ್ಲಿ ಇರೋ ಉದ್ದೇಶ, ಈ ಮಳೆಗಾಲದ ಸಂದರ್ಭದಲ್ಲಿ ಸರ್ಕಾರಿ ಜಾಗಗಳು, ಆಸ್ಪತ್ರೆಗಳು, ಸರ್ಕಾರಿ ಆಸ್ಪತ್ರೆಗಳು, ಶಾಲಾ ಆವರಣಗಳು, ಗೋಮಾಳದ ಜಾಗ ಮತ್ತು ರಸ್ತೆ ಬದಿಗಳು, ಕೆರೆ ನಾವೇನು ಹೂಳೆತ್ತಿಸ್ಬೇಕು ಅಂತ ನಾವು ತೀರ್ಮಾನಿಕೊಂಡು ಆ ಥರದ ಸೈಡ್ನಲ್ಲಿ ಗಿಡಗಳ ವೃಕ್ಷಗಳ ನೆಡುವಂಥ ಸಂದರ್ಭ ಮಾಡ್ತಾವೆ. ಇವಾಗ ಯಾಕೆ ನೆಡ್ತಾವಿ ಅಂತಂತಂದರೆ, ನಾನು ಮೊದಲೇ ಹೇಳಿದೆ ಆಲ್ರೆಡಿ, ನಮ್ಮಲ್ಲಿ ನಮ್ಮ ಸ್ವಯಂ ಇದಕ್ಕಾಗಿ ಅರಣ್ಯನ ನಾವು ನಾಶ ಮಾಡ್ತಾವಿ. ಆ ನಾಶ ಮಾಡೋದು ಬೇಡ. ನಮ್ಮ ಕೈಲಿ ನಾವೊಂದು ಒಳ್ಳೆ ಕೆಲಸ ಮಾಡೋಣ. ಆ ಮಳೆ ಬಿದ್ದರೆ ಮರ ಇದ್ದರೆ ಮೋಡ ಮಳೆ ಆದಿ ಆಗ್ತದೆ. ಆ ಮಳೆ ಆದರೆ ರೈತನಿಗೆ ಬೆಳೆ ಆದಿ ಆಯ್ತದೆ. ರೈತನಿಗೆ ಬೆಳೆ ಆದರೆ ಸರ್ಕಾರಕ್ಕೆ ಸಾಲ ಕೊಡ್ತಾನೆ ರೈತನೇ. ಆಗೇನಾಗ್ತದೆ, ನಮ್ಮ ದೇಶ ಎಲ್ಲೋ ಅಂತವೂ ಬಲಿಷ್ಠವಾದಂಥ ಶ್ರೀಮಂತ ದೇಶ ಆಗ್ತದೆ. ರೈತ ಒಬ್ಬ ಮನ್ಸು ಪಟ್ಟರೆ ಯಾವ ರೀತಿಯಲ್ಲಿ ಬೇಕಾದ್ರೆ ಮನ್ಸು ಪಡ್ಬೋದು. ಕರೆಕ್ಟ್. ಅದಕ್ಕೆ ಇದು ಒಂದು ಕಾರಣ ಅದೇ, ಎಲ್ಲೇ ಹೋದ್ರೂ ಅಡುಪಾಯ ರೈತನೇ ಬರೋದು. ಕರೆಕ್ಟ್. ಯಾವುದೇ ಒಂದು ವಸ್ತುಗಳು ಬೆಳಿಬೇಕಾದ್ರೆ ಗಿಡಮೂಲಿಕೆಯಲ್ಲಿ ಆಗ್ಬೋದು, ಯಾವ ಥರ ಆಗ್ಬೋದು. ಈಗ ವೈದ್ಯ, ಡಾಕ್ಟ್ರು ಮೆಡಿಸಿನ್ ಕಂಡಿಡ್ತಾರೆ, ವಿಜ್ಞಾನಿಗಳು ಮೆಡಿಸಿನ್ ಕಂಡಿಡ್ಬೇಕಾದ್ರೆ ಎಲ್ಲಿ ಕಂಡಿಡ್ತಾರೆ? ಲ್ಯಾಬ್ ಬೇಕಾಗುತ್ತೆ. ಲ್ಯಾಬ್ ಬೇಕೇ ಬೇಕು. ಆ ಲ್ಯಾಬ್ಗೆ ಏನು ಯೂಸ್ ಮಾಡ್ತಾನೆ? ರೈತ ಬೆಳೆದಿರೋಂಥ ಯಾವುದೋ ಒಂದು ಗಿಡಮೂಲಿಕೆಗಳು ಯೂಸ್ ಮಾಡ್ತಾರ. ಖಂಡಿತ. ಅಲ್ಲಿ ರೈತ ಎಲ್ಲ ಯಾರಿಗೂ ಮುಖ್ಯವಾಗಿರೋ ರೈತ ಎಲ್ಲೂ ತೋರಿಸ್ಕೊಡಲ್ಲ. ಅವನು ನಾನು ಇದೀನಿ ಅಂತ ಎಲ್ಲಿಯೂ ನಿಂತ ಎಲ್ಲೂ ತೋರಿಸ್ಕೊಡಲ್ಲ. ನಮ್ಮಲ್ಲಿ ಒಂದು ಗಾದೆ ಹೇಳಿದ್ರೆ, ಅಟ್ಟಿಗೆ ತರಗಿಂತ ಆರ್ಸಿಗೆ ತೋರ್ ದೊಡ್ಡದು ಅಂತ. ಅಂದ್ರೆ ಅಡಿಗೆ ಮಾಡೋದ್ರಗಿಂತ ಊಟ ಬಡಿಸೋದು ದೊಡ್ಡದು ಅಂತ. ಹಂಗೆ ತೋರಿಸ್ಕೊಡಲ್ಲ. ಅದಕ್ಕೆ ಆ ರೈತನ ನಾವೆಲ್ಲ ಹಾಕ್ಬೇಕು ಅಂದರೆ, ಈ ಮರಗಳನ್ನ ನೆಟ್ಟಿದ್ರೆ ಒಳ್ಳೆ ಮಳೆ ಬೀಳ್ತದೆ, ಕೆರೆ ಕಟ್ಟೆಗಳು ತುಂಬುತ್ತದೆ, ಒಳ್ಳೆ ಬೆಳೆ ಆಗ್ತದೆ, ಅವ್ರಿಗೆ ಮಂದಹಾಸ ಕೊಡ್ತದೆ, ಅವ್ರಿಗೆ ಉತ್ತೇಜನ ಸಿಗ್ತದೆ ಅನ್ನೋ ಉದ್ದೇಶಕ್ಕೋಸ್ಕರ ನಾವು ಇವೆಲ್ಲನೂ ಮಾಡ್ತಾ ಇರೋದು. ಅದ್ರ ಜೊತೆಲಿ ಇನ್ನೊಂದು ಐಡಿಯಾ ಮಾಡಿವಿ, ಈ ಗಂಧದ ಗಿಡಗಳು ನೆಡುವಂಥದ್ದು. ಈ ಗಂಧದ ಗಿಡಗಳು ನೆಡುವಂಥದ್ದಕ್ಕೂ ಒಂದು ವ್ಯವಸ್ಥೆ ಮಾಡಿದೆ. ಯಾಕಂದರೆ ನಮಗೆ ಕರುನಾಡು, ಗಂಧದ ನಾಡು ಅಂತ ಅಂತಿದ್ದೋ, ಆದರೆ ಶ್ರೀಗಂಧದ ನಾಡು ಅಂತ ನಮ್ಮ ಕರ್ನಾಟಕ ಇತ್ತು. ಈಗ ಶ್ರೀಗಂಧದ ನಾಡು ಅನ್ನೋದು ಹೆಸರಿಗಷ್ಟೇ, ಗಂಧದ ಗಿಡ ಇಲ್ಲ. ಅದ್ರ ಬದಲು ನಾವು ಒಂದು ಏನು ಮಾಡ್ತಾಯಿವಿ ಅಂದರೆ, ಆ ಗಂಧದ ಗಿಡಗಳನ್ನ ನಾವೇ ಕೊಟ್ಟು ನಡೆಸುವಂಥ ವ್ಯವಸ್ಥೆ ಮಾಡಿಸಿ, ನಾವೇ ಒಂದು ವರ್ಷ ನೆಟ್ಕೊಡೋದು ಅವ್ರಿಗೆ ಅನ್ನೋ ವ್ಯವಸ್ಥೆಗೂ ನಾವು ಮಾಡ್ತಾವೆ ಈಗ. ಬಟ್ ಅದು ಕಂಟಿನ್ಯೂ ಆಗುತ್ತೆ, ಬೇರೆಯವರು ಕಂಟಿನ್ಯೂ ಹೋಗ್ತಾ ಇರ್ತದೆ, ಪ್ರತಿ ವರ್ಷವೂ ಹೋಗ್ತಾ ಇರ್ತದೆ ಅದ್ರದ್ದು. ಈಗ ಮಳೆಗಾಲದಲ್ಲೇ ನೆಡಬೇಕದ. ಈಗ ಬೇಸಿಗೆ ಕಾಲದಲ್ಲಿ ನೆಟ್ಬಿಟ್ಟು ಏನೂ ಆಗಲ್ಲ, ಗಿಡಗಳು ಹೋಗ್ಬಿಡ್ತೇವೆ. ಮಳೆಗಾಲದಲ್ಲಿ ನೆಟ್ಟು ಈಗ ನಮ್ಮಲ್ಲಿ ಇರೋದೇನು ಅಂತಂದರೆ, ಒಂದು ವರ್ಷಕ್ಕೆ ಇಲ್ಲ ಅಂದ್ರೂ 1,00,000 ಗಿಡ ನಾವು ನೆಡಬೇಕು. ತುಂಬ ದೊಡ್ಡ ಪ್ರಾಜೆಕ್ಟ್. 1,00,000 ಗಿಡ ನಾವು ನೆಡಬೇಕು ಅನ್ನೋದು ಒಂದು ಸಂಕಲ್ಪ ತೊಟ್ಟಿವಿ. ಮಿಕ್ಕದೆಲ್ಲ ಯಾರ್ಯಾರು ಜಾಯಿನ್ ಮಾಡ್ಕೊಂಡಿದ್ದೀರಿ? ನಾವು ಅರಣ್ಯ ಇಲಾಖೆ ಜೊತೆಲೇ ನಾವು ಹೋಗ್ತಾ ಇರೋಂಥ ಸಂದರ್ಭ. ಅಂದರೆ ನಾವು ನೆಟ್ಬಿಟ್ಟು ಸುಮ್ಮನೆ ಬಿಟ್ಬಿಟ್ಟು ಬರೋಲ್ಲ. ಅಲ್ಲಿ ಆ ಗಿಡ ಹೋಗ್ದಂಗೆ ನೋಡ್ಕೊಳ್ಳೋಂಥ ಜವಾಬ್ದಾರಿ ನಮ್ದಾಗಬೇಕು. ಎಲ್ರಿಗೂ ಒಂದೇನೋ ಒಂದು ಮಾಡಬೇಕು, ನಾನು ಮಾಡಿವ್ನಿ ಅಂತಂದ್ಬಿಟ್ಟು ನೆಟ್ಬಿಟ್ಟು ಅದು ಹೆಸ್ರಿಗೆ ಮಾತ್ರ ನೆಟ್ಟಿನಿ ಅಂತ ಆ ಗಿಡ ಇರಬೇಕಲ್ಲಿ, ಅದು ಮೇಂಟೈನ್ ಮಾಡ್ತಾ ಇರೋದು. ನೀವು 3 ಆಶಯಗಳನ್ನ ವ್ಯಕ್ತಪಡಿಸಿದ್ರಿ. ಅದ್ರಲ್ಲಿ ಮೊದಲನೇದು 24x7 ದಾಸೋಹ ಆಗ್ಬೇಕು, ಯಾರು ಕೂಡ ಹಸಿದು ಹೋಗ್ಬಾರ್ದು ಅಂತೇಳಿ. ಅದ್ರ ಜೊತೆಗೆ ಕಮರ್ಷಿಯಲ್ ಆಗ್ಬಾರ್ದು. ಈಗ ಧಾರ್ಮಿಕ ಕ್ಷೇತ್ರಗಳನ್ನ ನಾವು ಕಮರ್ಷಿಯಲ್ ಇಲ್ಲ ಅಂತ ನೋಡಿದ್ರೆ ತುಂಬಾ ಕಷ್ಟ, ತುಂಬಾ ರೇರ್, ಎಲ್ಲೋ ಬೆರಳಿಕೆ ಅಷ್ಟೇ ಇರುವಂಥದ್ದು. ನಾನು ಅದರಲ್ಲೂ ಕೂಡ ಧಾರ್ಮಿಕ ಕ್ಷೇತ್ರ VIP ಎಂಟ್ರಿ ಮಾಡಲ್ಲ ಅಂತೀರಿ, ಟಿಕೆಟ್ ಇಲ್ಲ, ಅದಕ್ಕೆ ಯಾವ್ದೇ ಟಿಕೆಟ್ ಕೊಟ್ಟು ಹೋಗ್ಬಾರ್ದು ಅಂತ. ಯಾಕೆ ಈ ನಿರ್ಧಾರ ಸಡನ್ ಆಗಿ? ಸಡನ್ ಅಂತಲ್ಲ, ಹಿಂದಿನಿಂದಲೂ ಕೂಡ ಪದ್ಧತಿ ಇಲ್ಲ, ಯಾಕೆ ಅದು ಆ ಥರ ನಿರ್ಧಾರವನ್ನ ತೆಗೆದುಕೊಂಡ್ರಿ? ನಮ್ಮ ಉದ್ದೇಶ ಒಂದೇ. ನನ್ನಲ್ಲಿ 3 ಸಿದ್ಧಾಂತಗಳು, ಧಾರ್ಮಿಕ ಕ್ಷೇತ್ರದಲ್ಲಿ 3 ಸಿದ್ಧಾಂತಗಳನ್ನು ಇಟ್ಕೊಂಡಿನಿ. ಒಂದು, ಕ್ಷೇತ್ರದ ವತಿಯಿಂದ ಯಾವುದೇ ರೀತಿಯಾದಂಥ ಪಾರ್ಕಿಂಗ್ ವ್ಯವಸ್ಥೆ ಇರಬಾರ್ದು. ಅಂದರೆ ದುಡ್ಡು ಇರಬಾರ್ದು. ಪಾರ್ಕಿಂಗ್ ತಮ್ಮ ವಾಹನಗಳನ್ನು ನಿಲ್ಲಿಸಿದಂಥ ಸಂದರ್ಭದಲ್ಲಿ ಹಣ ಕೊಟ್ಟು ತನ್ನ ವಾಹನಗಳನ್ನು ನಿಲ್ಲಿಸಬಾರ್ದು. ಎರಡನೇದು, ದೇವಿ ದರ್ಶನ ಮಾಡೋಕ್ಕೆ ಯಾವುದೇ ರೀತಿಯಿಂದ ಹಣ ಕೊಟ್ಟು ದೇವಿ ದರ್ಶನ ಮಾಡೋಕ್ಕೆ ಹೋಗಬಾರ್ದು. ಮೂರನೇದು, ದಾಸೋಹಕ್ಕೆ ಟೈಮಿಂಗ್ಸ್ ಮಾಡಬಾರ್ದು. ಇವು 3 ಒಂದು ನಾಣ್ಯದ 2 ಮುಖಗಳಿದ್ದಂಗೆ.
ಒಬ್ಬ ವ್ಯಕ್ತಿ, ಸಾಮಾನ್ಯ ವ್ಯಕ್ತಿ, ರೈತ ಆಗ್ಬೋದು, ಅಧಿಕಾರಿ ಆಗ್ಬೋದು, ಬಿಸ್ನೆಸ್ ಮ್ಯಾನ್ ಆಗ್ಬೋದು, ಯಾರೇ ಹೋಗ್ಬೋದು, ಅವನ ಮನಸ್ಸಿನ ನೆಮ್ಮದಿ ಪಡೆಯೋಕ್ಕೋಸ್ಕರ ಒಂದು ಧಾರ್ಮಿಕ ಕ್ಷೇತ್ರಕ್ಕೆ, ನೆಮ್ಮದಿಗೋಸ್ಕರ ಕ್ಷೇತ್ರಕ್ಕೆ ಎಂಟ್ರಿ ಕೊಡ್ತಾ ಇರ್ತಾನೆ. ಆ ವ್ಯಕ್ತಿ ತನ್ನ ತತ್ವವನ್ನು ಯಾರಿಗೇ ಆದ್ರಂತ ಅವ್ರದ್ದೇ ಆದಂಥ ಒಂದು ಘನತೆ, ಒಂದು ಗೌರವ ಇದ್ದೇ ಇರ್ತದೆ ಪ್ರತಿಯೊಬ್ಬರಿಗೂ. ಆ ಘನತೆ ಗೌರವ ಇದ್ದಂಥ ಒಂದು ಸಂದರ್ಭದಲ್ಲಿ ಏನಾಗ್ತದೆ ಅಂದರೆ, ಒಬ್ಬ ವಾಹನವ ತಗೊಬರ್ತಾ ಇರಬೇಕಾದ್ರೆ ಆ ವ್ಯಕ್ತಿಗೆ 20 ರೂಪಾಯಿ 30 ರೂಪಾಯಿ ಕೊಡೋದು ದೊಡ್ಡದಲ್ಲ. ಲಕ್ಷ ರೂಪಾಯಿ ಇರೋನಿಗೆ 20 ರೂಪಾಯಿ 30 ರೂಪಾಯಿ ದೊಡ್ಡದಲ್ಲ. ಈಗ ಒಂದು 10 ಲಕ್ಷ ರೂಪಾಯಿ ಕಾರಲ್ಲಿ ಬರೋನಿಗೆ 20 ರೂಪಾಯಿ ಕೊಟ್ಬಿಟ್ಟು ಟಿಕೆಟ್ ಕೊಟ್ಬಿಟ್ಟು ಗಾಡಿ ನಿಲ್ಲಿಸು ಅಂತ ಹೇಳೋದು ದೊಡ್ಡದಲ್ಲ. ಕೊಟ್ಟೇ ಕೊಡ್ತಾನೆ. ಹೇಳ್ತಾರೆ, ನಾನೇ ಕೇಳಿಸ್ಕೊಂಡಿನಿ, ಕಿವಿಲಿ ನಾನೇ ಕೇಳಿಸ್ಕೊಂಡಿನಿ. ನಾನೇ ಬೇರೆ ಕಡೆ ಹೋದಾಗ ಏನಯ್ಯ 40 ಲಕ್ಷ 50 ಲಕ್ಷ ಕಾರಲ್ಲಿ ಬರ್ತಿದ್ದೆ, ನಿನಗೆ 20 ರೂಪಾಯಿ ಕೊಡೋಕೆ ನಿನಗೆ ಯೋಗ್ಯತೆ ಇಲ್ವೇ ಅಂತಾರೆ. ಆಯಿತಾ? ಆದರೆ ಅವನು ಬಂದಾಗ ತನಗೊಂದು ಆಸೆ ಇರ್ತದೆ, ನಾನು ನನ್ನ ಗಾಡಿನ ಹಿಂಗೆ ಹೋಗ್ಬೇಕು. ಅವನೇನೋ ಒಂದು ಬೇಜಾರಲ್ಲಿ ಬಂದಿರ್ತಾನೆ. ಬೇಜಾರಲ್ಲಿ ಬಂದಾಗ ಹಿಂಗೆ ಕೈ ಹೊಡಿತಾನೆ, ನಿಲ್ಲಿಸು ಗಾಡಿಯ ಅಂತಾನೆ ಒಳಗಡೆಗೆ. 20 ರೂಪಾಯೋ 30 ರೂಪಾಯೋ 50 ರೂಪಾಯೋ 100 ರೂಪಾಯೋ ಎಷ್ಟೋ ನಾವು ಕೇಳ್ತೀವಿ. ಈಸ್ಕೊಂಡಾಗ ಅವ್ನಿಗೆ ಅಲ್ಲಿಂದನೇ ಶುರು ಆಗುತ್ತೆ ಮೈಂಡ್ ಎಲ್ಲೋ ಅಂತೂ, ಏನಪ್ಪ ನಾನು ಎಲ್ಲೋ ಅಂತ. ಯಾಕೆ ಅವ್ನು ಯಾವುದೇ ಯೋಚನೆ ಬಂದಾಗ ಗಾಡಿ ಮುಂದೆ ಹೋಗ್ತಿರ್ಬೇಕಾರೆ, ಪಾಪ ಆ ವ್ಯಕ್ತಿ ಯಾರು ಅಂತ ನಾವು ಗೊತ್ತಿರಲ್ತು, ನಿಲ್ಸಲಿ ಏಕವಚನ ಶುರು ಮಾಡ್ತೀವಿ ಅಲ್ಲಿ. ಹೋಗ್ರಿ, ಅವು ವಚನಗಳು ಬೇರೆ ಆಗಿರ್ತಾವಾಗ, ಬಹುವಚನಗಳಾಗೋ ಏಕವಚನಗಳು ಪರಿವರ್ತನೆ ಆಗಿಬಿಟ್ಟಿರ್ತವೆ. ಆಗ ಆ ಮನ್ಸಂಗೆಲ್ಲ ಒಂದು ಇರಿಟೇಟ್ ಆಗ್ತದೆ. ತಾರೀಕೆ ನಾನು ಯಾಕಪ್ಪ ಬಂದೆ ಅನ್ನಿಸ್ತದೆ. ಬಂದ ಆಯಿತು, ಮುಗೀತು, ತಡೆಯಪ್ಪ ದೇವ್ರ ದರ್ಶನ ಮಾಡೋಕ್ಕೆ ಅಂತ ಪಾಪ ಅದೆಲ್ಲ ಬೆಳೆಸ್ಕೊಂಡು ದೇವ್ರ ದರ್ಶನ ಮಾಡೋಕೆ ಹೋಗ್ತಾ ಇರ್ತಾನೆ. ಅವನು ಆ ಕಡೆಯಿಂದೆಲ್ಲ ಹೋಗಿ ಬರ್ತಾನೆ. ಈ ಕಡೆ ಯಾರೋ ದುಡ್ಡು ಇರ್ತದೆ, ಇರ್ತದೆ ಅಂತ ಅನ್ನೋದಲ್ಲ, ಯಾರೋ ಒಬ್ಬ ಅರ್ಜೆಂಟ್ ಹೋಗ್ಬೇಕು ಆ ವ್ಯಕ್ತಿ. ಅವನೇನು ಮಾಡ್ತಾನೆ, ಹಣ ಕೊಟ್ಬಿಟ್ಟು ದೇವಿ ದರ್ಶನ ಮಾಡೋಕೆ ಆ ಕಡೆಯಿಂದ ಬಂದ್ಬಿಡ್ತಾರೆ. ನಾವು ಮಾಡಿರುತ್ತಾನೆ ಅವ್ರು ಬರೋದು ಒಳಗಡೆ. ನಾವು ಮಾಡಿದ್ರೆ ಅವ್ರು ಬರೋದ್ರು. ಅವ್ರದ್ದೆಲ್ಲ ತಪ್ಪು, ನಮ್ಮದು ತಪ್ಪು ಇರ್ತದೆ. ಅವ್ರ ತಪ್ಪು ಅಂತ ಹೇಳಕ್ಕೆ ಹೋಗ್ಬಾರ್ದು. ಆ ವ್ಯಕ್ತಿ ಒಂದು 50-100 ಕೊಟ್ಬಿಡೋದು ಬಂದಾಗ ಅಲ್ಲಿ ಲೈನಲ್ಲಿ 2 ಗಂಟೆ 3 ಗಂಟೆ 4 ಗಂಟೆ 5 ಗಂಟೆ ಕಾಯ್ಕೊಂತಿರೋರಿಗೆ ಆಗ ಅವ್ರಿಗೂ ಇನ್ನೊಂದು ಥರ ಶುರುವಾಗ್ತದೆ. ದೇವ್ರು ನನಗೂ ಈ ಥರ ಕೊಟ್ಟಿದ್ರೆ ನನಗೂ ಒಳ್ಳೇದಾಗೋದು, ದೇವ್ರು ನನಗೆ ಕೊಡಲಿಲ್ವೇ, ಆಗ ದೇವ್ರ ಮೇಲೆ ನಂಬಿಕೆ ಹೊಂಟೋಗ್ತದೆ ಅವನಿಗೆ. ದೇವ್ರು ನನಗೆ ಕೊಟ್ಟಿಲ್ವೇ, ನನಗೆ ಆ ಭಾಗ್ಯವಾ ಅಂತ ಶುರುವಾಗ್ತದೆ ಆ ವ್ಯಕ್ತಿಗಲ್ಲಿ. ಅದಾಯಿತು, ಇಷ್ಟೆಲ್ಲ ಮಾಡೋದಿಲ್ಲ ಅಂತಕ್ಕೆ. ಆಮೇಲೆ ಅದ್ರೊಳಗೆ ಇನ್ನೊಂದು ಏನು ತಿಳ್ಕೊಬೇಕು ಗೊತ್ತಾ, ನಾವೇನೇ ಮಾಡಿದ್ರು ಆ ವ್ಯಕ್ತಿ ಇಲ್ಲಿ ಹಣ ಕೊಟ್ಟು ನಾನು ಬರ್ಬೋದು, ಇಲ್ಲ ನಾನು ಹಣ ಕೊಡದೇ ಬರ್ಬೋದು. ನಾವಿಬ್ಬರು ಬಂದರು ಈ ಜಾಗ ಕೇಂದ್ರ ಬಿಂದು, ಆ ದೇವಿ ಆ ದೇವರು ಅಲ್ಲಿಗೆ ಹೋದಾಗ ನಾವೆಲ್ಲರೂ ಹೋಗ್ಬೇಡಕ್ಕೆ. ಅವಳು ನಮ್ಗೇನಾದ್ರು ಬೇರೆ ಕೊಡ್ತಾಳ? ಇವನು ಬಂದದ್ಗೂ ಅದೇ ಆಶೀರ್ವಾದ, ನಿನಗೆ ಬಂದದ್ದು ಅದೇ ಆಶೀರ್ವಾದ, ನನಗೆ ಬಂದದ್ದು ಅದೇ ಆಶೀರ್ವಾದ, ಎಲ್ರಿಗೂ ಬರೋದು ಒಂದೇ ಆಶೀರ್ವಾದ ತಾನೇ. ಇಲ್ಲಿ ನಾವು ಏನೋ ಒಂದು ಮಾಡ್ಕೊ ಹೋಗ್ತೀವಿ, ಅಲ್ಲಿ ಅದಕ್ಕೆ ಯಾವುದೇ ಹಣ ಬೇಡ. ಆಮೇಲೆ ಇನ್ನೊಂದೇನು ಗೊತ್ತಿದೆ, ಎಲ್ಲಕ್ಕಿಂತ ಮುಂಚಿತವಾಗಿ ನಾನು ದೇವ್ರಿಗೆ ಅಲ್ಲಿ ಹಣ ಕೊಟ್ಟು ಅವಳ ಮುಖ ತೋರ್ಸೋಕ್ಕೆ ನಾನು ಹಣ ಕೊಟ್ಟು ಕಳಿಸಿದ ಮೇಲೆ ನಾನು ಇನ್ನೇನು ಮಾಡ್ಬೋದು ಆ ಉದ್ದೇಶಕ್ಕೋಸ್ಕರ ಅದ ಸ್ಟಾಪ್. ಇವೆಲ್ಲಾನು ಮಾಡೋದೇನಕ್ಕೋಸ್ಕರ? ಒಂದು ತುತ್ತು ಅನ್ನಕ್ಕೋಸ್ಕರ. ಇದೆಲ್ಲ ಬೇಡೋದು, ಬರೋದು, ಬೇಡ್ಕೊಳ್ಳೋದು, ಇದೆಲ್ಲ ನಾವು ಮಾಡೋದು ಒಂದು ತುತ್ತು ಅನ್ನಕ್ಕೋಸ್ಕರ ಮಾಡೋದು. ಆ ಒಂದು ತುತ್ತು ಅನ್ನಕ್ಕೋಸ್ಕರ ನಾವು ಮಾಡಿದಾಗ ಏನು ಮಾಡ್ತೀವಿ, ಆ ಅನ್ನನ ನಾವು ಟೈಮಿಂಗ್ಸ್ ಮಾಡ್ತೀವಿ. ಬೆಳಗ್ಗೆ 7ರಿಂದ 9 ಗಂಟೆ, ಮಧ್ಯಾಹ್ನ 12ರಿಂದ 3 ಗಂಟೆ 4 ಗಂಟೆ, ತಿರ್ಗಿ ಮತ್ತೆ ಸಂಜೆ 7:30ಯಿಂದ 10:30 11 ಗಂಟೆ ನಾವು ಮಾಡ್ತೀವಿ. ಆಗ ಮಾಡಿದಾಗ ಏನಂತಾನೆ, ಅವ್ನು ಅದೇ ಟೈಮಿಂಗ್ಸ್ ಬರಲ್ಲ. ಬರ್ತಾ ಇರ್ತಾನೆ ಒಬ್ಬ ವ್ಯಕ್ತಿ, ಎಲ್ಲೋ ಕಾರಲ್ಲಿ ಬರ್ತಾ ಇರ್ತಾನೆ, ಎಲ್ಲೋ ಒಂದು ಟ್ರಾಫಿಕ್ ಜಾಮ್ ಆಗ್ತು, ಇಲ್ಲ ಗಾಡಿ ಪಂಚರ್ ಆಗ್ತು, ಇಲ್ಲ ಗಾಡಿ ಕೆಟ್ಟೋಯ್ತು, ಅವನ ಜೋಬಲ್ಲಿ ಒಂದು 500 ರೂಪಾಯಿ ಇರ್ತದೆ ಅಷ್ಟೇ, ದುಡ್ಡು ತಿರೋಯ್ತು ಪಂಚರ್ ಆಗಿದ್ರೆ. ಇಲ್ಲ ಟ್ರಾಫಿಕ್ ಜಾಮ್ ಆಯಿತು, ಎಲ್ಲೂ ಹೋಟ್ಲುಗಳು ಸಿಕ್ಕಿರಲ್ಲ, ಬಂದ್ಬಿಟ್ಟ, ಟೈಮಿಂಗ್ಸ್ ಆಗೋದು ತಡೆಯಪ್ಪ ಹೋಗ್ಬಿಡೋಣ ಅಂತಂದ. ಅಲ್ಲಿಂದ ಬಂದ, ಇಲ್ಲಿ ಪಾರ್ಕಿಂಗು ಹಾಕ್ಬಿಟ್ಟ, ದರ್ಶನ ಮಾಡ್ಬಿಟ್ಟ, ಇಲ್ಲೋಗಿ ಊಟಕ್ಕೆ ಹೋಗ್ಬೇಕು, ಊಟ ಇಲ್ಲ, ಪ್ರಸಾದ ಇಲ್ಲ, ಏನು ಮಾಡ್ತಾನಾಗ? ಇವನು ಎಷ್ಟೇ ಮಾಡಿದ್ರೆ ಏನು ಬೇಕಾದ್ರೂ ತಡಿಬೋದಂತೆ ಮನುಷ್ಯ, ಹಸು ಮಾತ್ರ ತಡಿಯೋಕ್ಕಾಗಲ್ವಂತೆ. ಹಸುವು ಮತ್ತು ಸಾವು ಎರಡು ಯಾರ ಕೈಲೂ ತಡಿಯೋಕ್ಕಾಗಲ್ಲ. ಸಾವುನ ಎಂಥ ಡಾಕ್ಟ್ರುಗಳು ಬಂದು ನಾನು ಇವ್ನಿಂದ್ರೆ ನಿಲ್ಸಕ್ಕೆ ಅವ್ನು ಸಾವು ತಡಿಯೋಕ್ಕಾಗಲ್ಲ. ಹಸುವನ್ನ
ಎಷ್ಟೇ ಜನ ಬಂದು ನಿಂತ್ಕೊಂಡ್ರು ಹಸುವಿನ ಮುಂದೆ ಮತ್ತೊಂದು ವೇದನೆ ಯಾವುದೂ ಅಲ್ಲ. ಅದರಿಂದ ಅದಕ್ಕೆ ಟೈಮಿಂಗ್ಸ್ ಬೇಡ. ಯಾವಾಗ ಬಂದರೆ ಬಿಡ ಹೋದ್ರು ಒಂದು ಅರ್ಧ ಗಂಟೆ ಹೆಚ್ಚು ಕಮ್ಮಿ ಪ್ರಸಾದ ಸಿಗ್ತದೆ, ಊಟ ಸಿಗ್ತದೆ, ಮಾಡ್ಕೋಗೋಣ ಅನ್ನೋ ಉದ್ದೇಶದಿಂದ. ಮತ್ತು ಮನುಷ್ಯನಿಗೆ ಇನ್ನೊಂದು ಉದ್ದೇಶ ಏನು ಅಂದರೆ, ಮನುಷ್ಯನಿಗೆ ನಾವೇನು ಕೊಟ್ಟರು ಸಾಕು ಅನ್ಸೋಕ್ಕಾಗಲ್ಲ, ಒಂದು ತನ್ನ ಕೊಟ್ಟು ಸಾಕು ಅನ್ಸ್ಬೋದು. ಮತ್ತು ಅವನು ಏನೂ ತಂದಿಲ್ಲ, ಏನೂ ತಗೋಗಲ್ಲ, ಬದುಕಕ್ಕೋಸ್ಕರ ಜೀವನ ನಡ್ಸೋಕ್ಕೋಸ್ಕರ ಜೀವ ಉಳಿಸ್ಕೋಬೇಕು. ಅವನು ಉಟ್ಬಿಟ್ಟವನೇ ಭೂಮಿ ಮೇಲೆ ಉಟ್ಬಿಟ್ಟಿರೋನಿಗೆ ಜೀವನ ನಡೆಸ್ಬೇಕು. ಜೀವನ ನಡೆಸ್ಬೇಕಾದ್ರೆ ಏನು ಮಾಡ್ಕೊಂಡ್ರು ಜೀವ ಉಳಿಸ್ಕೋಬೇಕು. ಜೀವ ಉಳಿಸ್ಕೋಬೇಕಾದ್ರೆ ಏನು ಬೇಕಲ್ಲಿ ಹೊಟ್ಟೆಗೆ ಹಾಕ್ಲೇಬೇಕು. ನಿಜ. ಇಷ್ಟೇ ಒಂದಿರೋದು. ಅವನು ಎಷ್ಟೇ ಕೋಟಿ ರೂಪಾಯಿ ಕಾರ್ ತಗೊಂಡ್ರೆ ಅವ್ನು ಕಾರ್ ಕಳಿಸಲ್ಲ. ಅವ್ನು ಬಂಗ್ಲೆ ಇದ್ರೆ ಬಂಗ್ಲೆ ಕೊಟ್ಟು ಕಳಿಸಲ್ದ್ರು, ಚಿನ್ನ ಇದ್ರೆ ಕೊಡಿಸಲ್ದ್ರು. 1000 ಎಕರೆ 500 ಎಕರೆ 600 ಎಕರೆ ಜಮೀನು ಮಾಡಿದರೆ ಯಾವುದೋ ಒಂದು ಮೂಲೆಗೆ ತಗೋಗ್ತಾರೆ ಬಾಡಿನ. ಯಾಕೆಂದ್ರೆ ಮುಂದಕ್ಕೆ ಹಾಕ್ತಾರೆ ಜಮೀನು ಬೆಲೆ ಹೊಂಟೋಯ್ತದೆ ಅಂತ ಹಿಂದಕ್ಕೆ ಹಾಕ್ತಾರೆ. ಅದಕ್ಕೆ ಯಾವ ಉದ್ದೇಶಕ್ಕೋಸ್ಕರ ಏನು ಮಾಡೋದು? ಏನು ಬೇಡ, ಟೈಮಿಂಗ್ಸ್ ಬೇಡ, ಹೋಗ್ತಾ ಇರಲಿ.